ಹಾಯ್ ಎಲ್ರಿಗೂ ನಮಸ್ಕಾರ. ಪನ್ನೀರ್ ಫ್ರೈಡ್ ರೈಸನ್ನು ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಎಲೆಕೋಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಉಪ್ಪು, ಅಚ್ಚ ಖಾರದ ಪುಡಿ, ಹಳದಿ ಪೌಡರ್ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಲೆಕೋಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಳದಿ ಪೌಡರು, ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಸಾಫ್ಟ್ ಆಗೋದು ಬೇಡ, ಆ ಕ್ರಂಚಿನೆಸ್ ಇರಬೇಕು ತಿನ್ನೋದಕ್ಕೆ. ಈಗ ಸ್ವಲ್ಪ ಧನಿಯಾ ಪೌಡರು, ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು ಹಾಗೆ ಗರಂ ಮಸಾಲಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಮಟನ್ ಮಸಾಲಾನ ಹಾಕೋಬೋದು, ಒಂದು 1/4 ಟೇಬಲ್ ಸ್ಪೂನಷ್ಟು. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ರೀತಿನ ಜೀರಿಗೆ ಫ್ರೈ ಮಾಡಿಕೊಂಡು ಆಮೇಲೆ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಸೇರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಒಂದು 2-3 ಸಾರಿ ತಿರುವಾಕೊಂಬಿಡಿ. ನೋಡಿ ರೆಡಿ, ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಜೀರಿಗೆ ಆ ರೀತಿ ಫ್ರೈ ಮಾಡೋದನ್ನು ಸ್ಕಿಪ್ ಮಾಡಬೇಡಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನಬೇಕಾದ್ರೆ.